ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ಧಾರಾವಾಹಿ ರೋಚಕ ಟ್ವಿಸ್ಟ್ ಪಡೆದು ಸಾಗ್ತಾ ಇದೆ. ಧಾರಾವಾಹಿಯಲ್ಲಿ ಮಲ್ಲಿ ಮದುವೆ ನಡೆಯುತ್ತಿದ್ದು ಜಯದೇವ್ನ ಕುತಂತ್ರ ಅಂತೂ ಗೌತಮ್ ಹಾಗೂ ಭೂಮಿಕಾ ಮುಂದೆ ರಿವೀಲ್ ಆಗಿದೆ. ಭೂಮಿಕಾ ಸುನಿಯ ಹಿನ್ನೆಲೆಯನ್ನ ತಿಳಿದುಕೊಂಡು ಮದುವೆ ನಿಲ್ಲಿಸಲು ಸಿದ್ಧವಾಗಿದ್ದಾಳೆ. ಆದ್ರೆ ಗೌತಮ್ ಮಾತ್ರ ಸುನಿಗೆ ಮಲ್ಲಿಗೆ ತಾಳಿ ಕಟ್ಟಲೇಬೇಕು ಅಂತ ವಾರ್ನ್ ಮಾಡಿದ್ದಾನೆ. ಅರಿಶಿನ ಶಾಸ್ತ್ರದ ವೇಳೆ ಅಪ್ಪು ಸುನಿ ಬಳಿ ಮೊಬೈಲ್ ಕಸಿದುಕೊಂಡಿದ್ದಾನೆ. ಆಗ ಸುನಿಗೆ ಜಯದೇವ್ ಕಾಲ್ ಮಾಡುತ್ತಾನೆ. ಇದನ್ನ ಅಪ್ಪು ನೋಡಿದ್ದಾನೆ. ಹೀಗಾಗಿ ಅಪ್ಪುಗೆ ಡೌಟ್ ಬಂದಿದೆ. ಈ ವಿಚಾರವನ್ನ ಭೂಮಿ ಬಳಿ ಹೇಳುತ್ತಾನೆ. ಭೂಮಿಕಾಗೂ ಈಗ ಡೌಟ್ ಬರಲು ಶುರುವಾಗಿದೆ. ಈ ಮೊದಲೇ ಈ ಬಗ್ಗೆ ವಾಹಿನಿ ಪ್ರೊಮೋವೊಂದನ್ನ ಹಂಚಿಕೊಂಡಿತ್ತು. ವಿಚಾರ ತಿಳಿಯುತ್ತಿದ್ದಂತೆ ಭೂಮಿ ನೇರವಾಗಿ ಜಯದೇವ್ ಬಳಿ ಹೋಗುತ್ತಾಳೆ. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಎದುರುಗಡೆ ನಿಂತು ಫೇಸ್ ಮಾಡಬೇಕು. ಇನ್ನೊಂದು ಗಂಡಸನ್ನ ಹಿಂದೆ ಬಿಟ್ಟವರಿಗೆ ಗಂಡಸು ಅನ್ನಲ್ಲ ಅಂತಾಳೆ. ಭೂಮಿ ಮಾತಿಗೆ ಜಯದೇವ್ ಕೂಡ ಅಬ್ಬರಿಸಿದ್ದಾನೆ. ಆಗ ಭೂಮಿ, ನೀನು ಏನು ಮದ್ವೆ ನಿಲ್ಲಿಸೋದು, ನಾನೇ ನಿಲ್ಲಿಸ್ತೀನಿ ಅಂತ ಜಯದೇವ್ ಮುಂದೆಯೇ ಶಪಥ ಮಾಡಿದ್ದಾಳೆ. ಇದು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಕಾಣುತ್ತಿದೆ. ಅತ್ತ ಭೂಮಿ ಮದ್ವೆ ನಿಲ್ಲಿಸಲು ನೋಡಿದ್ರೆ ಇತ್ತ ಗೌತಮ್ ಮಲ್ಲಿಗೆ ತಾಳಿ ಕಟ್ಟಲೇಬೇಕು ಅಂತ ಸುನಿಗೆ ವಾರ್ನ್ ಮಾಡಿದ್ದಾನೆ. ಜಯದೇವ್ ನೇರವಾಗಿ ಮದ್ವೆ ನಡೆಯುವ ಜಾಗಕ್ಕೆ ಬಂದಿದ್ದಾನೆ. ಪಾರ್ಥ ಹಾಗೂ ಗೌತಮ್ ಮಾತನಾಡುವಾಗ ಸುನಿಯನ್ನ ತೋರಿಸಿದ್ದಾನೆ ಗೌತಮ್. ಆಗ ಪಾರ್ಥಗೆ ಶಾಕ್ ಆಗಿದೆ. ಜಯದೇವ್ ಜೊತೆ ಸುನಿ ಕೆಲಸ ಮಾಡುತ್ತಿದ್ದಾನೆ ಎಂದಿದ್ದಾನೆ. ಇದಾದ ನಂತರ ಸುನಿಯನ್ನ ಫಾಲೋ ಮಾಡಿದ್ದಾನೆ ಗೌತಮ್ ಹಾಗೂ ಪಾರ್ಥ. ಆಗ ಸುನಿ ಹಾಗೂ ಜಯದೇವ್ ಮಾತನಾಡುತ್ತಿರೋದು ಗೌತಮ್ ನೋಡಿದ್ದಾನೆ. ಜಯದೇವ್ ಹೋದ ಬಳಿಕ ಸುನಿ ಕೂಡ ಗೌತಮ್ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಹೀಗಾಗಿ ಗೌತಮ್ ಹಾಗೂ ಭೂಮಿ ಮುಂದಿನ ನಡೆ ಏನು? ಮುಂದೆ ಸುನಿ ಮಲ್ಲಿಗೆ ತಾಳಿ ಕಟ್ತಾನಾ ಅಥವಾ ಗೌತಮ್ ಈ ಬಗ್ಗೆ ನಿರ್ಧಾರ ಏನು? ಜಯದೇವ್ನ ಈ ಬಾರಿ ಗೌತಮ್ ಬಿಡ್ತಾನಾ? ಸತ್ಯ ಗೊತ್ತಾದ ಮೇಲೂ ಕೂಡ ಮಲ್ಲಿಯ ಹೃದಯ ಮತ್ತೆ ನುಚ್ಚು ನೂರಾಗಬಾರದು ಎಂದು ಗೌತಮ್ ಎಲ್ಲವನ್ನ ಸಹಿಸಿಕೊಂಡು ಮದ್ವೆಯನ್ನ ಮಾಡಿಸ್ತಾನಾ? ಭೂಮಿ ಮತ್ತೆ ಗೌತಮ್ ಮೇಲೆ ಮುನಿಸಿಕೊಳ್ತಾಳ ಅನ್ನೋದು ಇನ್ನೊಂದು ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಅಮೃತಧಾರೆ ಸದ್ಯ ಕುತೂಹಲದ ಹಂತವನ್ನ ತಲುಪಿದೆ. ಇನ್ನು ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಛಾಯಾ ಸಿಂಗ್ ಭೂಮಿಕಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.